ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಇವು ಸ್ನೇಹಿತರೆ ನಿಮಗೆ PC ಆಗಿರ್ಬೋದು, PSI ಆಗಿರ್ಬೋದು, SDA, FDA, RRB ಗ್ರೂಪ್ ಡಿ, NTPC, ALP, ಅದೇ ರೀತಿ ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಸಿಲೆಬಸ್ ಎಲ್ಲಿರುತ್ತೆ ನೋಡಿ, ಎಲ್ಲ ಪರೀಕ್ಷೆಗಳು ಕೂಡ ಉಪಯುಕ್ತವಾದ ಕ್ವಶನ್ಗಳು ಆಗಿರ್ತವೆ. ಆದಷ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಸಮುದ್ರದ ನೀರಿನಿಂದ ಉಪ್ಪನ್ನು ಯಾವ ಪ್ರಕ್ರಿಯೆಯಿಂದ ಪಡೆಯಲಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಆವಿಯಾಗುವಿಕೆ ಪ್ರಕ್ರಿಯೆಯಿಂದ ತೆಗೆಯಲಾಗ್ತದೆ. ಅಂದರೆ ನೀರನ್ನು ಒಂದು ಕಡೆ ಸಂಗ್ರಹಣೆ ಮಾಡ್ತಾರೆ, ಸಂಗ್ರಹಣೆ ಮಾಡಿ ನೀರೆಲ್ಲ ಆವಿಯಾಗಿ ಕೆಳಗಡೆ ಉಪ್ಪು ಕೂಡ ಉಳಿತದ. ನೆಕ್ಸ್ಟ್, ಭೂಮಿಯ ಮೇಲೆ ತಿಳಿದಿರುವ ಅತ್ಯಂತ ದಟ್ಟವಾದ ಸ್ಥಿರ ಅಂಶ ಯಾವುದು? ಓಸ್ಮಿಯಂ ಆಗಿರ್ತದೆ. ಇನ್ನು ನೆಕ್ಸ್ಟ್, ಪೆಪ್ಪರ್ ಸ್ಪ್ರೇನಲ್ಲಿ ಯಾವ ಉರಿಯೂತದ ಸಂಯುಕ್ತ ಇರ್ತದೆ ಅಂತ ಕೇಳಿದರೆ ಕ್ಯಾಪ್ಸೈಸಿನ್ ಅಂತ ಇರ್ತದೆ. ಇನ್ನು ನೆಕ್ಸ್ಟ್, ಭೋಪಾಲ ಅನಿಲದ ದುರಂತದಲ್ಲಿ ಈ ಸಂದರ್ಭದಲ್ಲಿ ಯಾವ ಅನಿಲ ಸೋರಿಕೆಯಾಗಿತ್ತು ಅಂತ ಕೇಳ್ತಾರೆ. ಸ್ನೇಹಿತರೆ, ಇದು ಮೀಥೈಲ್ ಐಸೋಸೈನೈಡ್ ಆಗಿರ್ತದೆ. ಇದು ಎದರಾಗಂದ್ರೆ ಕರೆಂಟ್ ಅಫೇರ್ಸ್ತಾ ಬರ್ತಿತ್ತು, ಆ ಸಂದರ್ಭದಲ್ಲಿ ಆಗಿದ್ದ ಪ್ರಕ್ರಿಯೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಸಿಹಿಯಾದ ಸಕ್ಕರೆ ಯಾವುದು? ಇಲ್ಲಿ ಸರಿಯಾದ ಉತ್ತರ ಹಣ್ಣಿನ ಸಕ್ಕರೆ ಆಗಿರ್ತದೆ. ಪ್ರಕ್ರೋಸ್ಟ್ ಅಂತ ಅಥವಾ ಪ್ರಕ್ಟೋಸ್ ಕೂಡ ಆಗಿರ್ತದೆ. ನೆಕ್ಸ್ಟ್, ಕ್ಯಾರೆಟ್ಗಳ ಬಣ್ಣವು ಇರುವ ಕಾರಣದಿಂದ ಏನು ಇರುವುದರಿಂದ ಅದು ಕ್ಯಾರೆಟ್ ಬರುತ್ತಪ್ಪ ಆ ಕಲರ್ಪ ಅಂದ್ರೆ ಕ್ಯಾರೋಟಿನ್ ಅಂಶ ಇರೋದರಿಂದ ಕ್ಯಾರೆಟ್ಗಳ ಬಣ್ಣವು ಕೇಸರಿ ಬಣ್ಣ ಅಥವಾ ಕೆಂಪು ಬಣ್ಣಕ್ಕೆ ಬಂದಿರ್ತದೆ. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾವೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ಗಳ ಜೊತೆಗೆ ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿ ಏನು NCERT ಪುಸ್ತಕ ಇರುತ್ತಲ್ಲ, ಗೌರ್ಮೆಂಟ್ ಪುಸ್ತಕ, ಆ ಗೌರ್ಮೆಂಟ್ ಪುಸ್ತಕದಲ್ಲಿ ಶಾರ್ಟ್ಕಟ್ ನೋಟ್ಸನ್ನು ಮಾಡಿದ್ದ ನೋಟ್ಸ್ ಕೂಡ ಉಚಿತವಾಗಿ ಕೊಡ್ತದೆ. ಹಾಗಿದ್ರೆ ಈ ನೋಟ್ಸಿನ ಬೆಲೆ ಎಷ್ಟಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನಿಮಗೆ RRB ಸಿಲೆಬಸ್ ಪ್ರಕಾರ ನೋಟ್ಸ್ ನೋಡಿದ್ರೆ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗು ಎಲ್ಲ ಇದು. ಇಲ್ಲಿ GK ಮತ್ತು GKಗೆ 1000 ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಡೀಟೇಲ್ಸ್ ನೋಟ್ಸು, ಅದರ ಜೊತೆಗೆ ಸೈನ್ಸ್ದು ಡೀಟೇಲ್ಸ್ ನೋಟ್ಸು, ಜೀವಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ 1300ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಅಥವಾ 1000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಇಲ್ಲಿ ನಾವು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ, ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆಗಳನ್ನ ಒಂದು ಕಡೆ ಕ್ರೋಢೀಕರಿಸಿದ್ದು ಅದು PDF ಕೂಡ ಕಳಿಸಲಾಗ್ತದೆ. ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ 70 to 80% ಅವರಿಗೆ ಸುಂದರ ಕೈ ಬರದ ನೋಟ್ಸು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಿರ್ತದೆ. ಇನ್ನು ಅದೇ ರೀತಿ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999 ನೀಡ್ತಾ ಇದ್ದು, ಸ್ನೇಹಿತರೆ ಈಗ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ನೀಡ್ತಾ ಇದ್ದಾರೆ. ಇದು ಬಂದು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ ಇರ್ತದೆ. ಆದಷ್ಟು ಇಂಟ್ರೆಸ್ಟ್ ಇರೋರು ಈ ಕೆಳಗಡೆ ಕಾಣುವ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಈ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 200 ರೂಪಾಯಿಗಾಗಿ ನೋಟ್ಸನ್ನು ಹೇಳ್ತಾರೆ. ಆದಷ್ಟು ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ, ಯಾರು ಕೂಡ ಕಾಲನ್ನು ಮಾಡೋಕ್ಕೋಗ್ಬೇಡಿ. ಆದಷ್ಟು ಇಂಟ್ರೆಸ್ಟ್ ಯಾರು ಇರ್ತಾರೋ ಅಂಥ ಅಭ್ಯರ್ಥಿಗಳು ಮಾತ್ರ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆ, ಕಬ್ಬಿಣದ ಶುದ್ಧ ರೂಪ ಯಾವುದು ಅಂತ ಕೇಳ್ತಾರೆ. ಅದು ಕಬ್ಬಿಣ ಆಗಿರ್ತದೆ. ಕಬ್ಬಿಣವು ಭೂಮಿಯ ಮೇಲ್ಮೈ 4ನೇ ಅತ್ಯಂತ ಸಾಮಾನ್ಯ ಅಂಶವಾಗಿದೆ. ಸ್ನೇಹಿತರೆ, ನೆಕ್ಸ್ಟ್, ಸಮತೋಲನದ ಪ್ರಜ್ಞೆ ಮೆದುಳಿನ ಯಾವ ಭಾಗದಿಂದ ಸಾಧಿಸಲ್ಪಡುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸೆರೆಬೆಲಮ್ ಇಂದ ಸಾಧಿಸಲ್ಪಡ್ತದೆ. ಸ್ನೇಹಿತರೆ, ಇದೇ ರೀತಿ ನಿಮಗೆ ಕಂಟಿನ್ಯೂಯಸ್ ಆಗಿ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದ ಸಂಬಂಧಿಸಿದಂತೆ ಕ್ಲಾಸ್ ಏನಾದರೂ ಪ್ರತಿನಿತ್ಯ ಬೇಕಾಯಿತಾ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿದರೆ ನಾವು ಪ್ರತಿದಿನ ಇದಕ್ಕೆ ಸಂಬಂಧಿಸಿ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಅದರಲ್ಲಿ ಸಿಲ್ಲಿ ಕ್ವಶನ್ಗಳು ಮತ್ತು ಮಧ್ಯಮ ವರ್ಗದ ಕಠಿಣ ಪ್ರಶ್ನೆಗಳು ಮತ್ತು ಕಠಿಣ ಪ್ರಶ್ನೆಗಳು ಈ ರೀತಿ ವರ್ಗವನ್ನು ಮಾಡಿ ನಿಮಗೆ ಡೈಲಿ ಕ್ಲಾಸಲ್ಲಿ ಒಂದು ಮಿನಿಮಮ್ 50ರಿಂದ 100ವರೆಗೂ ಕೂಡ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಆದಷ್ಟು ಇದೇ ರೀತಿ ಕಂಟಿನ್ಯೂ ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿದರೆ ನಾವು ಕಂಟಿನ್ಯೂನ ವಿಡಿಯೋನ ಮಾಡ್ತೀವಿ. ನೆಕ್ಸ್ಟ್, ಸಸ್ಯಗಳ ಯಾವ ಭಾಗವನ್ನು ಸಸ್ಯಗಳ ಶ್ವಾಸಕೋಶ ಎಂದು ಕರೆಯಲಾಗ್ತದೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಎಲೆಗಳು. ಸ್ನೇಹಿತರೆ, ನಿಮ್ಗೆ ಬೆಸ್ಟ್ ಅಂದ್ರೆ 6ನೇ ತರಗತಿಯಿಂದ 10ನೇ ತರಗತಿ ವಿಜ್ಞಾನದ ಪುಸ್ತಕಗಳನ್ನ NCERT ಪುಸ್ತಕಗಳನ್ನ ಓದಿದ್ರೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ಅದೇ ರೀತಿ ಸ್ನೇಹಿತರೆ, ನಾವು ಕೂಡ ಈಗ 7ನೇ ತರಗತಿಯಿಂದ 10ನೇ ತರಗತಿವರೆಗೆ ನಿಮಗೆ
NCERT ಪುಸ್ತಕದ ಶಾರ್ಟ್ಕಟ್ ನೋಟ್ಸನ್ನು ನಮ್ಮ ನೋಟ್ಸ್ ಜೊತೆಗೆ ಉಚಿತವಾಗಿ ಕೊಡಕತ್ತೀವಿ. ಇದು ಬಂದು ಲಿಮಿಟೆಡ್ ಆಫರ್ ಆಗಿರುತ್ತೆ. ಆದಷ್ಟು ಈ ಆಫರ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಂಟ್ರೆಸ್ಟ್ ಇರೋರು ನಾ ಆಲ್ರೆಡಿ ಏನು ನಂಬರ್ ತಿಳಿಸಿದ್ನಲ್ಲ ಆ ನಂಬರ್ಗೆ ಮೆಸೇಜನ್ನು ಮಾಡಿದರೆ ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿ ನೋಟ್ಸು, ವಿಜ್ಞಾನ ವಿಷಯದ ನೋಟ್ಸು ಮತ್ತು ಸಿಲೆಬಸ್ ಎಲ್ಲ ನೋಟ್ಸ್ ಕೂಡ ಕಳಿಸ್ತಾರೆ. ನೆಕ್ಸ್ಟ್, ಜೀವಕೋಶಗಳಲ್ಲಿ ತ್ವರಿತವಾಗಿ ಶಕ್ತಿಗಾಗಿ ಯಾವುದಕ್ಕೆ ಆದ್ಯತೆ ನೀಡಬೇಕು ಅಂತ ಕೇಳಿದರೆ ಸ್ನೇಹಿತರೆ ಸರಿಯಾದ ಉತ್ತರ ಗ್ಲೂಕೋಸ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಸಾರ್ವತ್ರಿಕ ಸ್ವೀಕರಿಸುವ ರಕ್ತದ ಗುಂಪು ಯಾವುದು? A ಪಾಸಿಟಿವ್ ಆಗಿರ್ತದೆ. ಇನ್ನು ಎಲ್ಲರಿಗೂ ಕೂಡ ದಾನ ಮಾಡುವ ಗುಂಪು O ಪಾಸಿಟಿವ್ ಆಗಿರ್ತದೆ. O ಪಾಸಿಟಿವ್ ನೆಗೆಟಿವ್ ಇಲ್ಲ, ಒಟ್ಟು O ಆಗಿರ್ತದೆ. ಅದೇ ರೀತಿ ಬ್ಲಡ್ ಗ್ರೂಪ ಸಿಗಲ್ಲ, ರಿಯರಪ್ಪ ಅಂದ್ರೆ ಒಟ್ಟು ಕಠಿಣವಾಗಿದ್ದಪ್ಪ ಅಂತ ನೋಡೋದಾದರೆ O ನೆಗೆಟಿವ್ ಆಗಿರ್ತದೆ. ಇದು ಭಾಳ ರಿಯರ್ ಸಿಗಲ್ಲ. ಇನ್ನು O ಪಾಸಿಟಿವ್ ಸಿಗ್ತದೆ ಜಲ್ದಿ, ಬಟ್ O ನೆಗೆಟಿವ್ ಇದ್ದವ್ರದ್ದು ಭಾಳ ಡೇಂಜರ್. ಆದಷ್ಟು ಅವರು ತಮ್ಮ ಸೇಫ್ಟಿಯಲ್ಲಿ ಇರೋದು ಉತ್ತಮ. ನೆಕ್ಸ್ಟ್, ದೇಹವು ನಿರ್ವಹಿಸುವ ಪ್ರತಿಯೊಂದು ಚಟುವಟಿಕೆಯನ್ನು ಯಾವ ವ್ಯವಸ್ಥೆಯು ನಿಯಂತ್ರಿಸುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನರಮಂಡಲ ಆಗಿರ್ತದೆ. ಸ್ನೇಹಿತರೆ ಸ್ವಲ್ಪ ನಾಲಿಗೆಯಲ್ಲಿ ತೊಡಕುಗಳು ಬರ್ತಾ ಸ್ವಲ್ಪ ಗುಳ್ಳಿ ತೀಯದ ಸರಿಯಾಗಿ ಮಾತಾಡೋಕೆ ಬರ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್, ಹೈಪೋಥಾಲಮಸ್ ಯಾವ ಅಂಗದ ಭಾಗವಾಗಿದೆ? ಸರಿಯಾದ ಉತ್ತರ ಮೆದುಳು. ನೆಕ್ಸ್ಟ್, ಈ ಪ್ರಶ್ನೆ ಆಲ್ರೆಡಿ ಚರ್ಚೆ ಮಾಡೀವಿ. ನೆಕ್ಸ್ಟ್, ಕೋಲಾದ ಹುಳಿ ರುಚಿಯು ಯಾವ ವಸ್ತುವಿನಿಂದ ಉಂಟಾಗುತ್ತದೆ? ಅಂದರೆ ಕೋಲಾದ ಹುಳಿ ಯಾವ ರುಚಿಯಿಂದ ಉಂಟಾಗ್ತದೆ ಅಂತ ಕೇಳ್ತಾರೆ. ಸ್ನೇಹಿತರಿದು ಪ್ಲಾಸ್ಪರಿಕ್ ಆಮ್ಲದಿಂದ ಉಂಟಾಗ್ತದೆ. ನಮ್ಮ ಮೊಸರು ಹುಳಿಗೆ ಸಾಮಾನ್ಯವಾಗಿ ಏನಪ್ಪ ಕಾರಣ ಬ್ಯಾಕ್ಟೀರಿಯಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಅಥವಾ ಕಾರಣವಾಗಿರುತ್ತದೆ. ನೆಕ್ಸ್ಟ್, ಹೊಗೆ ಬಾಂಬುಗಳನ್ನು ತಯಾರಿಸಲು ಯಾವ ವಸ್ತುವನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಕಾರ್ಬನ್ ಆಗಿರುತ್ತದೆ. ಛಾಯಾಗ್ರಹದಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚು ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಸಿಲ್ವರ್ ಬ್ರೋಮೈಡನ್ನು ಬಳಸಲಾಗಿರ್ತದೆ. ನೆಕ್ಸ್ಟ್, ಲಿಟ್ಮಸ್ ಅನ್ನು ಯಾರಿಂದ ಪಡೆಯಲಾಗುತ್ತದೆ ಅಂತ ಕೇಳ್ತಾರೆ. ಕಲ್ಲು ಹೂಗಳಿಂದ ಪಡೆಯಲಾಗ್ತದೆ. ನೆಕ್ಸ್ಟ್, ಭೂಮಿಯ ಮೇಲೆ ಲಭ್ಯವಿರುವ ಪ್ರಸ್ತುತ ಗಟ್ಟಿಯಾದ ವಸ್ತು ಯಾವುದಪ್ಪ ಅಂದ್ರೆ ವಜ್ರ. ಅತ್ಯಂತ ಗಟ್ಟಿಯಾದ ವಸ್ತು ಅಥವಾ ಲೋಹ ಅಂದರೆ ಯಾವುದಪ್ಪ ಅಂದ್ರೆ ನಿಮಗೆ ವಜ್ರ ಆಗಿರ್ತದೆ. ಗೋಬರ್ ಗ್ಯಾಸ್ನ ಮುಖ್ಯ ಅಂಶ ಯಾವುದು ಅಂತ ಕೇಳ್ತಾರೆ. ಸ್ನೇಹಿತರೆ ಗೊಬ್ಬರ ಗ್ಯಾಸಲ್ಲಿ ಮೀಥೇನನ್ನು ಉತ್ಪಾದನೆ ಮಾಡ್ತದೆ. ಯುರೇನಿಯಂ ಚೈನ್ ರಿಯಾಕ್ಷನ್ ಸಮಯದಲ್ಲಿ ಯಾವುದು ಹೆಚ್ಚು ಅಗತ್ಯವಿದೆ ಅಂತ ಕೇಳ್ತಾರೆ. ನ್ಯೂಟ್ರಾನ್ ಆಗಿರ್ತದೆ. ಪರಮಾಣು ವಿದಳನದಲ್ಲಿ ಅಗತ್ಯವಿದೆ. ನೆಕ್ಸ್ಟ್, ಸೌರಕೋಶಗಳಲ್ಲಿ ಬಳಸುವ ವಸ್ತುಗಳು ಯಾವ ವಸ್ತುಗಳು ಒಳಗೊಂಡಿರ್ತಾವೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿಲಿಕಾನ್. ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದಪ್ಪ ಅಂದ್ರೆ ಬಾಕ್ಸೈಟ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಸ್ಫಟಿಕ ಶಿಲೆ ಇದರ ಸ್ಫಟಿಕದ ರೂಪವಾಗಿದೆ, ಸಿಲಿಕಾನ್ದ ಆಗಿರ್ತದೆ. ನೆಕ್ಸ್ಟ್ ಸ್ನೇಹಿತರೆ, ಸ್ಫಟಿಕ ಶಿಲೆಯು ಸಿಲಿಕಾನ್ ಪ್ಲಾಸ್ಪೇಟಿಯಂನಿಂದ ಮಾಡಲಾಗಿರ್ತದೆ. ವಲ್ಕೀಕರಣ ಕ್ರಿಯೆಯಲ್ಲಿ ರಬ್ಬರನ್ನು ಸೇರಿಸುವ ಮೂಲಕ ಗಟ್ಟಿಗೊಳಿಸಲಾಗ್ತದೆ. ಸಲ್ಫರನ್ನು ಸೇರಿಸಿದರೆ ರಬ್ಬರ್ ಕೂಡ ಗಟ್ಟಿ ಆಗ್ತದೆ. ಇನ್ನು ಸಸ್ಯಜನ್ಯ ಎಣ್ಣೆಯಿಂದ ವನಸ್ಪತಿಯನ್ನು ತಯಾರಿಸಲು ಯಾವ ಅನಿಲವನ್ನು ಬಳಸಲಾಗ್ತದೆ ಅಂತ ನೋಡಿದ್ರೆ ಹೈಡ್ರೋಜನ್ ಸರಿಯಾದ ಉತ್ತರ. ನೆಕ್ಸ್ಟ್, ಜೇನುತುಪ್ಪದ ಮುಖ್ಯ ಅಂಶ ಯಾವುದು? ಫ್ರಕ್ಟೋಸ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮಾಣಿಕ್ಯ ಮತ್ತು ನೀಲಮಣಿಯುಗಳ ಅದಿರುಗಳು ಅಲ್ಯೂಮಿನಿಯಂದ ಅದಿರುಗಳು. ನೆಕ್ಸ್ಟ್ ಪ್ರಶ್ನೆ, ಒತ್ತಡವನ್ನು ನಿಭಾಯಿಸಲು ಯಾವ ಹಾರ್ಮೋನ್ ಸಹಾಯಕವಾಗಿರ್ತದೆ? ಸಿರೋಟೋನಿನ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಜೀವಕೋಶದ ಯಾವ ಭಾಗದಲ್ಲಿ DNA ಮುಖ್ಯವಾಗಿ ಸಂಗ್ರಹಣವಾಗಿರ್ತದೆ ಅಂದ್ರೆ ನ್ಯೂಕ್ಲಿಯಸ್ಸಲ್ಲಿ ಇರ್ತದೆ. ಇನ್ನು ಅದೇ ರೀತಿ ಲಿಪೇಸ್ ಕಿಣ್ವವು ಯಾವ ಅಂಗದಿಂದ ಉತ್ಪತ್ತಿ ಆಗಿರ್ತದೆ? ಮೆದುಜೀರಕ ಗ್ರಂಥಿಯಿಂದ ಆಗಿರ್ತದೆ. ನೆಕ್ಸ್ಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದ ನ್ಯೂಟ್ರಿಯನ್ಸ್ ಎಲ್ಲಿದೆ ಅಂದ್ರೆ ಹೈದರಾಬಾದ್ನಲ್ಲಿ ಇರ್ತದೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದಲ್ಲಿ
ರೊಡಾಪಿಸ್ ಎಲ್ಲಿದೆ ಅಂತ ಕೇಳಿರ್ತಾರೆ. ರೆಟಿನಾ ಅಥವಾ ಮಾನವನ ಕಣ್ಣಿನಲ್ಲಿ ಇರ್ತದ. ಕಾಂಡಕ್ಕೆ ಸೇರುವ ಎಲೆಯ ಕಾಂಡದಂತಹ ಭಾಗ ಯಾವುದು? ಪೆಟಿಯೋಲ್ ಆಗಿರ್ತದ. ಯಾವ ವರ್ಣ ದ್ರವ್ಯವು ಮಾನವ ಚರ್ಮಕ್ಕೆ ಬಣ್ಣವನ್ನು ನೀಡುತ್ತದೆ? ಮೆಲನಿನ್. ಮರದ ತೊಗಟೆಯ ಒಳಗೆ ವಾಸವಿರುವ ಜೀವಕೋಶಗಳ ತೆಳುವಾದ ಪದರ ಯಾವುದು? ಕ್ಯಾಂಬಿಯಂ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಕಣ್ಣುಗಳಲ್ಲಿ ಕಣ್ಣೀರು ಯಾವ ಗ್ರಂಥಿಯಿಂದ ಉತ್ಪತ್ತಿಯಾಗುತ್ತದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಲ್ಯಾಕ್ರಿಮಿಲ್ ಗ್ರಂಥಿಯಿಂದ ಆಗಿರ್ತದ. ಹೈಪೋಕಲೆಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ. ಪೊಟ್ಯಾಷಿಯಂ ಕೊರತೆಯಿಂದ ಉಂಟಾಗುತ್ತದೆ ಅಥವಾ ರೋಗ ಬರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸೂರ್ಯನ ಶಕ್ತಿಯು ಮುಖ್ಯವಾಗಿ ಎದಕ್ಕೆ ಕಾರಣವಾಗಿದೆಪ್ಪ ಅಂದ್ರೆ ಪರಮಾಣು ಸಮ್ಮಿಳನದಿಂದ ಸೌರಶಕ್ತಿ ಆಗಿರ್ತದೆ. ಇನ್ನು ಗುಂಪನ್ನು ಚದುರಿಸಲು ಪೊಲೀಸರು ಬಳಸಿದ ಅಶ್ರವಾಯು ಏನನ್ನು ಒಳಗೊಂಡಿರ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದು ಕ್ಲೋರಿನನ್ನು ಒಳಗೊಂಡಿರ್ತದೆ. ಅತ್ಯಂತ ಸಾಮಾನ್ಯ ಬ್ಲೀಚಿಂಗ್ ಏಜೆಂಟ್ ಕ್ಲೋರಿನ್ ಆಗಿರ್ತದೆ. ನೆಕ್ಸ್ಟ್, ಸೊಮಾಟೋಟ್ರೋಪಿನ್ ಇದರ ಇನ್ನೊಂದು ಹೆಸರು ಬೆಳವಣಿಗೆಯ ಹಾರ್ಮೋನ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು? ಎಲುಬು ಮೂಳೆ ಆಗಿರ್ತದೆ ಅಥವಾ ತೊಡೆ ಮೂಳೆ ಅಂತ ಕೂಡ ನಾವು ಕರೀತಾರೆ. ನೆಕ್ಸ್ಟ್ ನೋಡೋದಾದ್ರೆ ಅದರಲ್ಲಿ ಚಿಕ್ಕ ಮೂಳೆ ಯಾವುದಪ್ಪ ಅಂದ್ರೆ ಸ್ಟೆಪ್ಸ್ ಆಗಿರ್ತದೆ. ಇದು ಕಿವಿಯಲ್ಲಿ ಕಂಡು ಬರ್ತದೆ. ಇನ್ನು ಅದೇ ರೀತಿ BCG ಲಸಿಕೆ ಯಾವ ರೋಗಕ್ಕೆ ತಡೆಗಟ್ಟಲು ಇದನ್ನು ಹಾಕ್ತಾರಪ್ಪ ಅಂತ ಕೇಳಿರ್ತಾರೆ. ಕ್ಷಯ ರೋಗವನ್ನು ತಡೆಗಟ್ಟಲು ಇದನ್ನು ಹಾಕ್ತಾರೆ. ಅದೇ ರೀತಿ IPU ಲಸಿಕೆಯನ್ನು ಯಾವ ರೋಗವನ್ನು ತಡೆಗಟ್ಟಲು ಲಸಿಕೆ ಹಾಕ್ತಾರಪ್ಪ ಅಂದ್ರೆ ಪೋಲಿಯೋವನ್ನು ತಡೆಗಟ್ಟಲು. ಮೈಟ್ರೋಕಾಂಡ್ರಿಯಾ ಎಂಬ ಪದವನ್ನು ಮೊದಲು ಸೃಷ್ಟಿಸಿದವರು ಯಾರು? ಆಲ್ಬರ್ಟ್ ವಾನ್ ಕ್ಲೋಜರ್ ಅವರು ಆಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಗಾಯ್ಟರ್ ರೋಗವು ಇದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿರ್ತಾರೆ. ಅಯೋಡಿನ್ ಕೊರತೆಯಿಂದ ಉಂಟಾಗ್ತದೆ. ಅದೇ ರೀತಿ ಕಬ್ಬಿಣ ಕೊರತೆಯಿಂದ ನಿಮಗೆ ರಕ್ತಹೀನತೆ, ಪ್ರೋಟೀನ್ ಕೊರತೆಯಿಂದ ಕ್ವಾಶಿಯೋಕರ್ ಬರ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು 50ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ನಿಮಗೆ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಲ್ಲಿ ಪ್ರಶ್ನೆಗಳು, ಕಠಿಣ ಪ್ರಶ್ನೆಗಳನ್ನು ಏನಾದರೂ ಚರ್ಚೆ ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ನಾವು ಮುಂದಿನ ವಿಡಿಯೋನ ಕೂಡ ಇದೇ ರೀತಿ ಪ್ರತಿದಿನ ನಿಮಗೆ 50 ಪ್ರಶ್ನೆಗಳಾದ ಕ್ಲಾಸನ್ನು ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ನಿಮಗೇನಾದರೂ RRB D ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಳಿಸಿದರೆ ನಿಮ್ಮ ನೋಟ್ಸನ್ನು ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಈಗ ಆಫರ್ ಏನಪ್ಪ ಇದೆ ಅಂದರೆ ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿ ನಿಮಗೆ NCERT ಪುಸ್ತಕದ ವಿಜ್ಞಾನ ಪುಸ್ತಕದ ಶಾರ್ಟ್ಕಟ್ ನೋಟ್ಸ್ ಕೂಡ ಉಚಿತವಾಗಿ ಕೊಡ್ತಾರೆ. ಇದನ್ನು ಅಷ್ಟೇ ತೊಗೋಕೋದ್ರೂ ಕೂಡ ನೀವು 100ರಿಂದ 200 ರೂಪಾಯಿ ಖರ್ಚು ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ನಿಮಗೆ RRB D ಗ್ರೂಪ್ಗೆ ಸಂಬಂಧಿಸಿದಂತೆ ಸಿಲೆಬಸ್ಸಲ್ಲಿರೋ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವೆಶನ್ ಪೇಪರು, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಇವೆಲ್ಲ ಸೇರಿಸಿ ಇದ್ರ ಜೊತೆಗೆ ಮತ್ತೊಂದು ಆಫರನ್ನು ಕೂಡ ಕೊಟ್ಟಿದ್ದಾರೆ. 7ನೇ ತರಗತಿಯಿಂದ 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಶಾರ್ಟ್ಕಟ್ ನೋಟ್ಸ್ ಕೂಡ ನಿಮಗೆ ಕೊಡ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ನಂಬರ್ಗೆ ನೀವು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.